ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ಜಸ್ಟ್ ಫಾರ್ 300 rupees ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ನೀವು 300 rupees ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು. ಸೊ ಗೈಡೆನ್ಸ್ ಬೇಕು. ಈ ಒಂದು 300 rupees ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬಹುದು, ಎಷ್ಟೊತ್ತಾದ್ರೂ ಮಾತಾಡಬಹುದು. ಇಷ್ಟೇ ಕ್ವಶನ್ಸ್ ಕೇಳಬೇಕು, ಇಷ್ಟೊತ್ತೇ ಮಾತಾಡ್ಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಈ ಒಂದು 300 rupees ಆಫರ್ ಜೂನ್ ಎಂಡ್ ವರೆಗೂ ಇರುತ್ತೆ, ಅಂದ್ರೆ ಈ ಒಂದು ಮಂತ್ ಎಂಡ್ ವರೆಗೂ ಇರುತ್ತೆ. ಸೊ ನೀವ್ ಯಾರು ಬೇಕಾದ್ರೂ ಈ ಒಂದು 300 rupees ನ ರೀಡಿಂಗ್ ನ ತಗೊಂಡು ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬಹುದು, ಎಷ್ಟೊತ್ತಾದ್ರೂ ಮಾತಾಡಬಹುದು. ಸೊ ಎಕ್ಸ್ಪೈರಿ ಆಗೋದ್ರ ಒಳಗಡೆ ಈ ಒಂದು 300 rupees ಆಫರ್ ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ 2 sided ಲವರ್ಸ್ ಇದ್ರ, ರಿಲೇಶನ್ಶಿಪ್ ಅಲ್ಲಿ ಇದ್ರ, ಮ್ಯಾರೇಜ್ ಆಗಿದೆ ಅಂತವ್ರಿಗೆ ಈ ಒಂದು ವಿಡಿಯೋನ ರೆಸೊನೇಟ್ ಆಗತ್ತೆ ಅಂತ ಹೇಳ್ಬೋದು. ಸೊ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ನಿಮ್ಮ ವ್ಯಕ್ತಿಯ ಯೋಚನೆಗಳು ಏನು, ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಈ ಒಂದು ಕನೆಕ್ಷನ್ ಅಲ್ಲಿ ಅವ್ರು ಯಾವ ರೀತಿಯ ಅಭಿಪ್ರಾಯಗಳನ್ನ ಇಟ್ಕೊಂಡಿರ್ತಾರೆ ನಿಮ್ಮ ಮೇಲೆ, ಆಮೇಲೆ ಅವರ ಮೈಂಡ್ ಸೆಟ್ ಹೇಗಿರುತ್ತೆ, ಅವರ ಮನಸ್ಥಿತಿ ಯಾವ ತರ ಇರುತ್ತೆ, ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗತ್ತೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ವ್ಯಕ್ತಿಯ ಮನಸ್ಥಿತಿ ಯಾವ ತರ ಇರುತ್ತೆ ಈ ಒಂದು ಕನೆಕ್ಷನ್ ಮೇಲೆ, ಸಂಬಂಧದ ಮೇಲೆ, ನಿಮ್ಮ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತಾರೆ ಎಲ್ಲಾದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ 3 of Wands ಇದೆ. ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, 3 of Wands ಇದೆ. ಓಕೆ, ಅಂಡ್ ಸ್ಟಾರ್ ಕಾರ್ಡ್, 10 of Cups, Hanged Man. ಓಕೆ, ಅಂಡ್ ಐ ಹ್ಯಾವ್ Emperor ಅಂಡ್ Justice. ಓಕೆ ಓಕೆ ಗೈಸ್, ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ, ನಿಮ್ಮ ವ್ಯಕ್ತಿ ಮುಂದೆ ಬರುವಂತಹ ದಿನಗಳಲ್ಲಿ ಈ ಒಂದು ಸಂಬಂಧದಲ್ಲಿ ನಿಮ್ಮ ಜೊತೆಗೆ ಯಾವ ರೀತಿಯ ಮನಸ್ಥಿತಿನಲ್ಲಿ ಇರ್ತಾರೆ ಅಂತ ಅಂದ್ರೆ, ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ನೀವು ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಸಂಬಂಧದಲ್ಲಿ ಇದ್ದೀರಾ, ಆ ಒಂದು ವ್ಯಕ್ತಿ ಈ ಒಂದು ಕನೆಕ್ಷನ್ ಅಲ್ಲಿ ಯಾವುದೇ ರೀತಿ ಕೇರ್ಲೆಸ್ ಆಗಿಲ್ಲ, ತುಂಬಾನೇ ಸೀರಿಯಸ್ ಆಗಿದ್ದಾರೆ. ಈ ಒಂದು ವ್ಯಕ್ತಿ ನಿಮ್ಮನ್ನ ಸೀರಿಯಸ್ ಆಗಿ ಲವ್ ಮಾಡ್ತಿದ್ದಾರೆ ಅಂತ ಬರ್ತಾ ಇದೆ. ಸೊ ಎಂಪ್ರರ್ ಇದೆ. ಸೊ ಈ ಒಂದು ಕನೆಕ್ಷನ್ ಅಲ್ಲಿ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಸೀರಿಯಸ್. ಸೊ ನಿಮ್ಗೆ ಅನ್ಸ್ಬಹುದು ಈ ಒಂದು ವ್ಯಕ್ತಿ ನಮ್ಮನ್ನ ಇಷ್ಟಪಡ್ತೀನಿ, ಲವ್ ಮಾಡ್ತೀನಿ, ಕೇರ್ ಮಾಡ್ತೀನಿ ಅಂತ ಯಾವ್ದು ಹೇಳೋದಿಲ್ಲ. ಈ ಒಂದು ವ್ಯಕ್ತಿ ನಮ್ಮನ್ನ ನಿಜವಾಗ್ಲೂ ಇಷ್ಟಪಡ್ತಾರ. ತುಂಬಾ ಜನಕ್ಕೆ ಇಲ್ಲಿ ಯಾರು ವಿಡಿಯೋನ ನೋಡ್ತಾ ಇದ್ರ, ದೇ ಹ್ಯಾವ್ ದಟ್ ಕ್ವಶನ್. ಸೊ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ, ತುಂಬಾನೇ ಯೋಚನೆ ಮಾಡ್ತಾ ಇದ್ದೀರಾ, ನಿಜವಾಗ್ಲೂ ನನ್ನ ಪಾರ್ಟ್ನರ್ ಇಷ್ಟ ಪಡ್ತಾರಾ, ನಿಜವಾಗ್ಲೂ ನನ್ನ ಪಾರ್ಟ್ನರ್ ನನ್ನ ಇಷ್ಟ ಪಡ್ತಾರ, ಲವ್ ಮಾಡ್ತಾ ಇದಾರ, ಸೀರಿಯಸ್ ಆಗಿದಾರ, ನಂತರನೇ ಪ್ರಾಮಾಣಿಕವಾಗಿದ್ದಾರ, ಲಾಯಲ್ಟಿ ಆಗಿದಾರ, ನಂತರನೇ ಇವ್ರು ಯಾವಾಗ್ಲೂ ನನ್ನ ಬಗ್ಗೆ ಯೋಚನೆ ಮಾಡ್ತಿರ್ತಾರ, ಥಿಂಕ್ ಮಾಡ್ತಿರ್ತಾರ. ನಾನಂತೂ ಇವ್ರ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತೀನಿ, ಥಿಂಕ್ ಮಾಡ್ತೀನಿ, ಮಿಸ್ ಮಾಡ್ತಾ ಇರ್ತೀನಿ, ಇವ್ರ ಜೊತೆಗೆ ಯಾವಾಗ ಮಾತಾಡ್ತೀನಿ ಅಂತ ಅನ್ಕೊಳ್ತಾ ಇರ್ತೀನಿ. ಇವರು ನಂತರನೇ ಆ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಈ ಒಂದು ಕನೆಕ್ಷನ್ ಅಲ್ಲಿ ಇದಾರ ಅಂತ ನೀವು ಕೇಳಿದ್ರೆ, ಡೆಫಿನೆಟ್ಲಿ ನಿಮ್ಮ ತರನೇ ಈ ಒಂದು ವ್ಯಕ್ತಿನೂ ಅವಾಗ ನಿಮ್ ಬಗ್ಗೆ ಯೋಚನೆ ಮಾಡ್ತಾರೆ, ಮಿಸ್ ಮಾಡ್ಕೊಳ್ತಿರ್ತಾರೆ. ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾನೇ ಸೀರಿಯಸ್ ಆಗಿದ್ದಾರೆ. ಸೊ ನೀವ್ ಎಷ್ಟು ಸೀರಿಯಸ್ ಆಗಿದ್ದೀರಾ, ಗಂಭೀರವಾಗಿದ್ದೀರಾ, ಅದೇ ರೀತಿ ಈ ಒಂದು ವ್ಯಕ್ತಿಗೂ ಕೂಡ ತುಂಬಾನೇ ಸೀರಿಯಸ್ನೆಸ್ ಇದೆ. ಸೊ ಐ ಆಮ್ ಗೆಟಿಂಗ್ ಸ್ಟ್ರಾಂಗ್ ಬಾಂಡ್, ಅಂದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಇನ್ನೂ ಹತ್ರ ಆಗ್ತಾರೆ, ನಿಮ್ಮ ಮೇಲೆ ಇನ್ನೂ ಅವ್ರಿಗೆ ಇಷ್ಟ ಆಗತ್ತೆ, ಪ್ರೀತಿ ಆಗತ್ತೆ, ಅಟ್ರಾಕ್ಟ್ ಆಗ್ತಾರೆ, ನಿಮ್ಮ ಮೇಲೆ ಅಫೆಕ್ಷನ್ ಜಾಸ್ತಿ ಆಗತ್ತೆ, ಲವ್ ಜಾಸ್ತಿ ಆಗತ್ತೆ. ಯಾಕೆ ಅಂತ ಅಂದ್ರೆ ನಂಗೆ ಸ್ಟಾರ್ ಕಾರ್ಡ್ ಇದೆ ಮತ್ತೆ 10 of Cups ಇದೆ. ಸೊ 10 of Cups ಮತ್ತೆ ಸ್ಟಾರ್ ಕಾರ್ಡ್ ಇರೋದ್ರಿಂದ ನಿಮ್ಮಿಬ್ರ ಮಧ್ಯೆ ಇರುವಂತಹ ಬಾಂಡಿಂಗ್ ಏನಿದೆ ಇವಾಗ, ಅದಕ್ಕಿಂತ ಮುಂದೆ ಬರುವಂತಹ ದಿನಗಳಲ್ಲಿ ಈ ಒಂದು ಬಾಂಡ್ ಇವಾಗ ಏನಿದೆ ಅದಕ್ಕಿಂತ ಹೆಚ್ಚಾಗಿ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಹೆಚ್ಚಾಗತ್ತೆ, ಗೌರವ ಹೆಚ್ಚಾಗತ್ತೆ, ನಿಮ್ಗೂ ಅಂತ ಅವ್ರಿಗೆ ಟೈಮ್ ಕೊಡ್ತಾರೆ. ಸೊ ತುಂಬಾನೇ ಇಲ್ಲಿ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ತುಂಬಾ ಜನ. ನನ್ನ ವ್ಯಕ್ತಿ ಯಾವಾಗ್ಲೂ ಬ್ಯುಸಿ ಆಗಿರ್ತಾರೆ, ಕೆಲ್ಸ ಅಂತ ಹೇಳ್ತಾ ಇರ್ತಾರೆ. ನನ್ನ ವ್ಯಕ್ತಿ ನನ್ಗೆ ಮುಂದೆ ಬರುವಂತಹ ದಿನಗಳಲ್ಲಿ ಟೈಮ್ ಕೊಡ್ತಾರ, ಅಟೆನ್ಷನ್ ಕೊಡ್ತಾರ, ಕೇರ್ ಮಾಡ್ತಾರ. ಸೊ ಐ ಥಿಂಕ್ ನೀವಿಬ್ರು ಭೇಟಿ ಮಾಡಿ, ಮಾತಾಡಿ, ಮೀಟ್ ಮಾಡಿ ತುಂಬಾ
ತಿಂಗಳುಗಳೇ ಆಗ್ತಾ ಬರ್ತಾ ಇದೆ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಜವಾಗ್ಲೂ ನಂಗೆ ಕಮಿಟ್ಮೆಂಟ್ ಕೊಡ್ತಾರಾ, ಮುಂದೆ ಇವ್ರು ನನ್ನ ಚೆನ್ನಾಗಿ ನೋಡ್ಕೊಳ್ತಾರ, ಅಥವಾ ನಾನ್ ಈ ತರ ಕನ್ಸ್ ಕಾಣ್ತಾ ಇರೋದು ಇದು ಸರಿನಾ ತಪ್ಪಾ ಅನ್ನೋ ಎಲ್ಲಾ ಕನ್ಫ್ಯೂಷನ್ಗೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಇಂಟ್ರೋವರ್ಟ್, ಅಂದ್ರೆ ತುಂಬಾ ಇಂಟ್ರೋವರ್ಟ್ ಇದ್ದಾರೆ. ಸೊ ಇವರು ಮನ್ಸಿನಲ್ಲಿ ಏನೆಲ್ಲ ಯೋಚನೆಗಳಿದೆ, ಭಾವನೆಗಳಿದೆ, ಸೆಂಟಿಮೆಂಟ್ ಇದೆ, ಅದ್ಯಾವ್ದನ್ನು ಕೂಡ ಈ ಒಂದು ವ್ಯಕ್ತಿ ಹೇಳ್ಕೊಳಲ್ಲ, ಯಾರತ್ರನು ಹಂಚ್ಕೊಳ್ಳಲ್ಲ. ಆಗನೋ ಮಾತ್ರಕ್ಕೆ ಒಂದ್ ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ತುಂಬಾನೇ ಬೆಟ್ಟದಷ್ಟು ಪ್ರೀತಿ ಇದೆ. ಸೊ ಯಾರು ನಿಜವಾಗ್ಲೂ ಇಷ್ಟಪಡ್ತಿರ್ತಾರಲ್ಲ ಅವರು ಯಾವತ್ತಿಗೂ ನಾನು ಪ್ರೀತಿ ಮಾಡ್ತೀನಿ, ಲವ್ ಮಾಡ್ತೀನಿ, ಕೇರ್ ಮಾಡ್ತೀನಿ, ನನ್ಗೆ ನೀನಂದ್ರೆ ಇಷ್ಟ ಅಂತ ಹೇಳ್ಕೊಳಲ್ಲ. ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ರಿಲೇಟ್ ಟು ದಿಸ್ ಪರ್ಸನಾಲಿಟಿ ಅಂತ ಬರ್ತಾ ಇದೆ. ಸೊ ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ಇರಕ್ ಇಷ್ಟ, ನಿಮ್ ಜೊತೆಗೆ ಮಾತಾಡೋದಿಕ್ಕ ಇಷ್ಟ, ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಿಷ್ಟ, ನಿಮ್ಮ ಜೊತೆಗೆ ಲೈಫ್ ಲಾಂಗ್ ಬದುಕೋದಿಷ್ಟ. ಬಟ್ ಈ ಒಂದು ವ್ಯಕ್ತಿ ಯಾವ್ದನ್ನು ಕೂಡ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಇಲ್ಲ. ಸೊ ಡೆಫಿನೆಟ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಜೊತೆಗೆ ಯಾವ ರೀತಿನಲ್ಲಿ ಬದುಕ್ತಾರೆ ಎಲ್ಲಾನು ಕೂಡ ನಿಮ್ಮ ಹತ್ರ ಅವರು ಹೇಳ್ಕೊಬೇಕು, ಶೇರ್ ಮಾಡ್ಕೊಬೇಕು. ಸೊ ದಿಸ್ ಇಸ್ ದ ರೈಟ್ ಟೈಮ್ ಟು ಶೇರ್ ದ ಫೀಲಿಂಗ್ಸ್ ಫಾರ್ ಮೈ ಪಾರ್ಟ್ನರ್ ಅಂತೆಲ್ಲ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಡಿಸರ್ವ್ಸ್ ಯು ಅಂತ ಹೇಳ್ತೀನಿ. ಸೊ ಈ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಇವ್ರಿಗೆ ಯಾವ್ದು ಸಿಕ್ಕಿಲ್ಲ ಸರಿಯಾಗಿ. ಅವರೊಂದು ಚೈಲ್ಡ್ಹುಡ್ ಅಲ್ಲಿ ಎಲ್ಲಾನು ಕೂಡ ಮಿಸ್ ಮಾಡ್ಕೊಂಡಿದ್ದಾರೆ. ಸೊ ಇವತ್ತು ಅವ್ರ ಒಂದ್ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ, ಒಂದ್ ಒಳ್ಳೆ ಸ್ಟೇಜ್ ನಲ್ಲಿ ಇದ್ದಾರೆ. ಅವರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡು ಅಚೀವ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಇಟ್ಸ್ ಆಲ್ ಅಬೌಟ್ ದೇರ್ ಹಾರ್ಡ್ ವರ್ಕ್ ಅಂತ ಬರ್ತಾ ಇದೆ. ಯಾರೋ ಅಪ್ಪ ಮಾಡಿದ್ದು, ಅಮ್ಮ ಮಾಡಿದ್ದು ನೇಮ್ಸ್ ನ ಇಟ್ಕೊಂಡು ಇವ್ರು ಮುಂದೆ ಬರ್ತಾ ಇಲ್ಲ. ಸೊ ಒಂದ್ ಒಳ್ಳೆ ಕಾರಣಕ್ಕೆ ಒಂದು ವ್ಯಕ್ತಿ ಒಂದ್ ಒಳ್ಳೆ ಸಿಚುಯೇಷನ್ ಅಲ್ಲಿ ನಂದೇ ಆದಂತ ಒಂದು ಟೈಮ್ ಬರ್ಲಿ, ನನ್ನ ವ್ಯಕ್ತಿ ಹತ್ರ ನಾನೇನ್ ಹೇಳ್ಕೊಬೇಕು ಅದೆಲ್ಲ ನಾನು ಹೇಳ್ಕೊಂತೀನಿ. ಸೊ ಅಲ್ಲಿವರೆಗೂ ಈ ಒಂದು ವ್ಯಕ್ತಿ ಸ್ವಲ್ಪ ಪೇಷನ್ಸ್ ಇಂದ ಇದ್ದು ನನ್ನ ಜೊತೆಗೆ ಇದೇ ರೀತಿ ಇದ್ರೆ ಸಾಕು ಅಂತ ಅವರು ಕೂಡ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ಸೊ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಹಾರ್ಡ್ ವರ್ಕ್. ಸೊ ₹1 ಇವತ್ತು ಅಷ್ಟು ಅವ್ರ ಹತ್ರ ಇದೆ ಅಂತಂದ್ರೆ ಅವ್ರ ಅದನ್ನ ತುಂಬಾನೇ ಗ್ರಾಟಿಟ್ಯೂಡ್ ಇಂದ ಇದ್ದಾರೆ. ಅವ್ರ ಲೈಫ್ ಅಲ್ಲಿ ಅವ್ರು ಬದುಕ್ತಾ ಇರೋ ರೀತಿ ಆಗಿರ್ಬಹುದು, ಅವ್ರೇನೆಲ್ಲ ಸಾಧನೆ ಮಾಡ್ತಿದ್ದಾರೆ, ಇಟ್ಸ್ ಆಲ್ ಅಬೌಟ್ ದೇಮ್ ಹಾರ್ಡ್ ವರ್ಕ್. ಸೊ ಯಾವ್ದೋ ರೀತಿಯಿಂದನೋ ಯಾರೋ ಅಪ್ಪ ಕೊಟ್ಟಿದ್ದು, ಅಮ್ಮ ಕೊಟ್ಟಿದ್ದು, ಯಾರೋ ಒಬ್ರು ಕೊಟ್ಟಿದ್ದು ಅನ್ನೋ ರೀತಿನಲ್ಲಿ ಇಲ್ಲ. ಇಟ್ಸ್ ಆಲ್ ಅಬೌಟ್ ದೇರ್ ಹಾರ್ಡ್ ವರ್ಕ್ ಇಂದ ಅವ್ರು ಮುಂದೆ ಬಂದಿದ್ದಾರೆ. ಸೊ ಹಾರ್ಡ್ ವರ್ಕ್ ಮಾಡ್ತಾನೆ ಇದ್ದಾರೆ ಈಗಲೂ ಕೂಡ. ದಿಸ್ ಪರ್ಸನ್ ಇಸ್ ವೇಟಿಂಗ್ ಫಾರ್ ರೆಕಾಗ್ನಿಷನ್, ನೇಮ್, ಫೇಮ್. ಸೊ ಎಷ್ಟೆಲ್ಲ ಕಷ್ಟಪಟ್ಟು ಒಂದು ಒಳ್ಳೆ ಸ್ಥಾನಕ್ಕೆ ಬಂದಿದ್ರು ಕೂಡ ಅವ್ರು ಅನ್ಕೊಂಡಿದ್ದಂತ ಒಂದು ಲೈಫ್ ಅಲ್ಲಿ ಒಂದು ಪ್ರಶಂಸೆ ಸಿಗ್ತಾ ಇಲ್ಲ. ಸೊ ತುಂಬಾನೇ ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ಎಲ್ಲಿ ಲ್ಯಾಕ್ ಆಗ್ತಾ ಇದೆ, ನನ್ನಿಂದ ಏನ್ ಕಡಿಮೆ ಆಗ್ತಿದೆ ಅದೆಲ್ಲ ಯೋಚನೆ ಮಾಡ್ತಿದ್ದಾರೆ. ಅಂಡ್ ಇನ್ ದ ಸೇಮ್ ಟೈಮ್ ಅವ್ರಿಗೆ ತುಂಬಾನೇ ಡ್ರೀಮ್ಸ್ ಇದೆ. ಅವ್ರ ಫ್ಯಾಮಿಲಿನಲ್ಲಿ ಇರುವಂತ ಎಲ್ಲಾ ರೆಸ್ಪಾನ್ಸಿಬಿಲಿಟೀಸ್ ನ ಇವ್ರು ತಗೊಂಡಿದ್ದಾರೆ. ಸೊ ಹಾಗಾಗಿ ಎಲ್ಲಾರ ಒಂದು ಲೈಫ್ ಡಿಸಿಷನ್ ತಗೊಂಡು ಇವ್ರ ಲೈಫ್ ನ ಒಂದು ಫ್ಯಾಮಿಲಿಗೋಸ್ಕರನೇ ಡೆಡಿಕೇಟ್ ಮಾಡಿದ್ದಾರೆ. ಅವ್ರಿಗೆ ಏನಾದ್ರೂ ಸಿಬ್ಲಿಂಗ್ಸ್ ಇದ್ರೆ ಅಥವಾ ಅಪ್ಪ ಅಮ್ಮ ಎಲ್ಲಾರನು ಕೂಡ ಇವರೇ ನೋಡ್ಕೊಬೇಕು. ಸೊ ಯಾರಿಗೂ ಕೂಡ ನಿರಾಸೆ ಮಾಡದೆ ಇವರ ಜೀವನದಲ್ಲಿ ಬದುಕ್ತಾ ಇದ್ದಾರೆ. ಸೊ ತುಂಬಾನೇ ಸೆಲ್ಫ್ ರೆಸ್ಪೆಕ್ಟ್ ತುಂಬಾನೇ ಇದೆ, ಸ್ವಾಭಿಮಾನ ಅಂತ ತುಂಬಾನೇ ಇದೆ ಒಂದ್ ವ್ಯಕ್ತಿಗೆ. ಸೊ ಅಷ್ಟು ಸುಲಭವಾಗಿ ಒಂದ್ ವ್ಯಕ್ತಿ ಸೋಲ್ನ ಒಪ್ಕೊಳ್ಳೋದಿಲ್ಲ, ಗಿವ್ ಅಪ್ ಮಾಡಲ್ಲ. ಈ ಒಂದು ಕನೆಕ್ಷನ್ ಅಲ್ಲಿ ಒಂದ್ ವ್ಯಕ್ತಿ ಸೈಲೆಂಟ್ ಆಗಿದ್ದಾರೆ ಅಂತ ಅಂದ್ರೆ ಎಲ್ಲದಕ್ಕೂ ಒಂದು ಟೈಮ್ ಬರ್ಲಿ. ನನ್ನ ವ್ಯಕ್ತಿಗೆ ನಾನು ಯಾವ್ದೇ ರೀತಿಯಿಂದನೂ ಫೇಕ್ ಪ್ರಾಮಿಸಸ್ ನ ಮಾಡಬಾರ್ದು. ಇವತ್ತು ಏನಾದ್ರೂ ಅವರು ನಿಮ್ಗೆ ಮಾತು ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಆ ಮಾತಿಗೆ ನಾನು ಉಳಿಸ್ಕೊಬೇಕು ಅನ್ನೋ ಕಾರಣಕ್ಕೆ ಒಂದ್ ವ್ಯಕ್ತಿ ಇವಾಗ ಸೈಲೆಂಟ್ ಆಗಿದ್ದಾರೆ. ಯಾಕಂದ್ರೆ ಅವರ ಪರಿಸ್ಥಿತಿ ಅವ್ರಿಗೆ ಗೊತ್ತಿದೆ. ಸೊ ನಾನು ಏನೇ ಮಾಡಿದ್ರು ಕೂಡ ನಿಲ್ತ್ಕೊಳಕ್ ಆಗಲ್ಲ. ಅಂದ್ರೆ ನಾನು ಪ್ರಾಮಿಸ್ ಮಾಡ್ತೀನಿ ಅಂತ ಅಂದ್ರೆ ಅದು ಫೇಕ್ ಪ್ರಾಮಿಸ್ ಆಗಿರಬಾರ್ದು, ಅದನ್ನ ನನ್ಗೆ ಉಳಿಸೋಳು ತಾಕತ್ತಿರ್ಬೇಕು. ಇವಾಗ ಅವ್ರ ಪೊಸಿಷನ್ ಗೊತ್ತಿದೆ. ನನ್ನ ಲೈಫಲ್ಲಿ ಏನೇ ಮಾಡಕ್ ಹೋದ್ರು ನನ್ಗೆ ಫಸ್ಟ್ ಫ್ಯಾಮಿಲಿ ಸೆಟಲ್ ಮಾಡಿ ನಾನು ನನ್ನ ಒಂದು ಗುರಿನ ಮುಟ್ಟಬೇಕು. ಸೊ ಅಲ್ಲಿವರೆಗೂ ನಾನು ನನ್ನ ವ್ಯಕ್ತಿಗೆ ಸುಳ್ಳು ಭರವಸೆ ಕೊಡಕ್ಕಾಗಲ್ಲ, ಸುಳ್ಳು ಪ್ರೀತಿನ ಕೊಡಕ್ಕಾಗಲ್ಲ. ಸೊ ಹಾಗಾಗಿ ಒಂದ್ ವ್ಯಕ್ತಿ ಏನೇ ಹೇಳ್ಬೇಕು ಅಂದ್ರೂ ತುಂಬಾ 100 ಸತಿ ಯೋಚನೆ ಮಾಡಿ ಹೇಳ್ತಾರೆ. ಅದು ನಿಮ್ಗೆ ಅನ್ಸತ್ತೆ ಕೆಲವೊಂದ್ಸತಿ ಒಂದ್ ವ್ಯಕ್ತಿ ಟೈಮ್ ಪಾಸ್ ಮಾಡ್ತಿದಾರಾ ಅಂತ. ಸೊ ದಿಸ್ ಪರ್ಸನ್ ಇಸ್ ನಾಟ್ ಸಮ್ ಒನ್ ಹೂ ಡಸ್ ಟೈಮ್ ಪಾಸ್. ಸೊ ದಿಸ್ ಪರ್ಸನ್ ಇಸ್ ಸಮ್ ಒನ್ ಇಸ್ ರಿಯಲಿ ಜೆನ್ಯೂನ್ ಅಂತ ಹೇಳ್ತೀನಿ. ಸೊ ತುಂಬಾ ಸತಿ ನಿಮ್ಗೆ ಅನ್ಸುತ್ತೆ ಅವ್ರ ಲುಕ್ ನ ನೋಡಿ, ಅವರ ಸ್ಟೈಲ್ ನ ನೋಡಿ, ಯು ಡೆಫಿನೆಟ್ಲಿ ಥಿಂಕ್ ದಟ್ ನನ್ ವ್ಯಕ್ತಿ ಅಷ್ಟು ಅವ್ರಿಗೆ ಅನ್ಸುತ್ತೆ ಅಂದ್ರೆ ಏನೇ ಮಾಡಿದ್ರು ನನ್ನ ವ್ಯಕ್ತಿ ನನ್ನ ಇಷ್ಟಪಡ್ತಾರೆ, ಎಲ್ಲೂ ಬಿಟ್ಟೋಗಲ್ಲ, ಅವನೊಂದು ಗ್ಯಾರಂಟಿ ಅಶ್ಯೂರೆನ್ಸ್ ಸಿಕ್ಕಿದೆ ಅವ್ರಿಗೆ ನಿಮ್ ಕಡೆಯಿಂದ. ಸೊ ನೀವ್ ಅವ್ರನ್ನ ಅರ್ಥ ಮಾಡ್ಕೋತೀರಾ ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಹಾಗಾಗಿ ಒಂದ್ ವ್ಯಕ್ತಿ ಪೇಷನ್ಸ್ ಇಂದ ಇದ್ದಾರೆ ಒಂದು ಕನೆಕ್ಷನ್ ಅಲ್ಲಿ. ಅಂಡ್ ದಿಸ್ ಪರ್ಸನ್ ಡಸ್ ಡೆಫಿನೆಟ್ಲಿ
ಪ್ರೀತಿ ಅಂತೂ ತುಂಬಾನೇ ಇದೆ. ಸೊ ನಿಮ್ಗೆ ತುಂಬಾ ಕನ್ಫ್ಯೂಷನ್ ಇದೆ ಅಂತ ಅಂದ್ರೆ ಲೈಕ್ ಪ್ರೀತಿ ಮೇಲೆ ನಿಮ್ಗೆ ಕನ್ಫ್ಯೂಷನ್ ಇದೆ. ನಾನು ಎಷ್ಟು ಪ್ರೀತಿ ಮಾಡ್ತೀನಿ, ಎಷ್ಟು ಮಾತಾಡ್ತೀನಿ, ಎಷ್ಟು ಅವ್ರ ಜೊತೆಗೆ ನಾನು ಬೇರೆಯವ್ರ ಹತ್ರ ಇವ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ಇವ್ರ ನಂತರನೇ ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡ್ತಾರ, ಎಲ್ಲಾನು ಕೂಡ ಲೈಕ್ ಅವ್ರಿಗೆ ಅನ್ಸುತ್ತೆ ಲೈಕ್ ನಾನು ವ್ಯಕ್ತಿ ಹತ್ರ ನಾನು ಡಿಸ್ಕಸ್ ಮಾಡ್ಬೇಕು, ಅದೆಲ್ಲಾನು ಅವ್ರಿಗೆ ಫೀಲ್ ಆಗತ್ತೆ. ಬಟ್ ಇವಾಗ ಅವ್ರಿರೋ ಪರಿಸ್ಥಿತಿಗೆ ಯಾವ್ದೇ ರೀತಿಯಿಂದಲೂ ಏನು ಎಡವಟ್ ಆಗ್ಬಾರ್ದು ಅನ್ನೋ ಒಂದು ಕಾರಣದಿಂದ ಅವ್ರು ಸೈಲೆಂಟ್ ಆಗಿದ್ದಾರೆ ಅಂತ ಹೇಳ್ತೀನಿ. ಬಟ್ ಮುಂದೆ ಬರುವಂತಹ ದಿನಗಳಲ್ಲಿ ಅವ್ರು ನಿಮ್ಗೆ ಏನೆಲ್ಲ ಕೊಡ್ಬೇಕು, ನಿಮ್ಗೆ ಏನೆಲ್ಲ ಆಸೆ ಇದೆ ಅವರಿಂದ ಪಡ್ಕೊಳ್ಳೋದಿಕ್ಕೆ, ಅದೆಲ್ಲಾನು ಕೂಡ ಅವ್ರ ಕಡೆಯಿಂದ ನಿಮ್ಗೆ ಸಿಗತ್ತೆ. ಮ್ಯಾರೇಜ್ ಕಮಿಟ್ಮೆಂಟ್ ಸಿಗತ್ತೆ, ಲವ್ ಸಿಗತ್ತೆ, ಕೇರ್ ಸಿಗತ್ತೆ, ಅಟೆನ್ಷನ್ ಸಿಗತ್ತೆ, ಟೈಮ್ ಸ್ಪೆಂಡ್ ಮಾಡ್ತಾರೆ, ಡಿಸ್ಕಸ್ ಮಾಡ್ತಾರೆ, ಅವರ ಪ್ಲಾನ್ಸ್ ಏನು, ಅವ್ರ ಲೈಫಲ್ಲಿ ಏನ್ ಆಗ್ಬೇಕು ಅಂತ ಅನ್ಕೊಂಡಿದ್ದಾರೆ, ನಿಮಗೆ ಏನ್ ಬೇಕು ಬೇಡ ಎಲ್ಲಾನು ಕೂಡ ಅರ್ಥ ಮಾಡ್ಕೊಂಡು ನಿಮ್ಗೆಲ್ಲಾನು ಅವರು ದಿನ ಕಳೀತಾ ಈ ಒಂದು ವ್ಯಕ್ತಿ ನಿಮಗೆ ಹತ್ರ ಆಗ್ತಾರೆ. ಸೊ ನೀವೀಗ ಅನ್ಸ್ತಾ ಇರ್ಬೋದು ನನ್ನ ವ್ಯಕ್ತಿ ನನ್ನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ, ಯಾಕೆ ಅವ್ರಿಗೆ ನಾನು ಅಂದ್ರೆ ಇಷ್ಟ ಇಲ್ವಾ, ಯಾಕೆ ಅವ್ರು ಏನು ಹೇಳ್ಕೊಳಲ್ಲ, ಯಾಕೆ ಅವ್ರಿಗೆ ಸರಿಯಾಗಿ ನಂಗೆ ರೆಸ್ಪಾನ್ಸ್ ಮಾಡಲ್ಲ ಅಂತಂದ್ರೆ ಇವಾಗ ಅವರ ಸಿಚುಯೇಷನ್ ತುಂಬಾ ಟೈಟ್ ಆಗಿದೆ. ಸೊ ಏನೇ ಮಾಡಿದ್ರು ಅವ್ರಿಗೆ ಫೈನಾನ್ಷಿಯಲಿ ತುಂಬಾ ಇಂಪಾರ್ಟೆಂಟ್ ಅಂಡ್ ನಿಮ್ಮ ಲೈಫ್ ಅಲ್ಲಿ ಅವ್ರು ಆಲ್ರೆಡಿ ಸೆಕ್ಯೂರ್ಡ್. ಸೊ ಅವ್ರಿಗೆ ಅನ್ಸುತ್ತೆ ನನ್ಗಿಂತ ಒಂದ್ ವ್ಯಕ್ತಿಯ ಜೀವನ ತುಂಬಾ ಬೆಟರ್ ಆಗಿದೆ. ಸೊ ಇವಾಗ ನಾನು ಅವ್ರ ಜೊತೆಗಿದ್ದೀನಿ ಅಂತ ಅಂದ್ರೆ ಅವ್ರಿಗೆ ಅನ್ಸುತ್ತೆ ಯಾಕೆನೋ ನಾನು ದುಡ್ಗೋಸ್ಕರ ಬರ್ತಾ ಇದೀನಿ ಏನೋ, ಇವ್ರ ಹೆಲ್ಪ್ಗೋಸ್ಕರ ಬರ್ತಾ ಇದೀನಿ ಏನೋ ಅಂತ ನಿಮಗೆ ಎಲ್ಲಿ ಫೀಲ್ ಆಗತ್ತೆ ಅಂತ ಹೇಳಿ. ದಿಸ್ ಪರ್ಸನ್ ಇಸ್ ನಾಟ್ ಲೈಕ್ ಬಿಡ್ತಾ ಇಲ್ಲ ಅವರು ಏನೂ ಕೂಡ ಬಾಯ್ ಬಿಟ್ಟು. ಬಟ್ ಡೆಫಿನೆಟ್ಲಿ ಮುಂದೆ ಅವರು ನಿಮಗೆ ಏನೆಲ್ಲ ಮಾಡಬೇಕು, ಅವರ ಮೈಂಡ್ ಅಲ್ಲಿ ಏನಿದೆ ಅದೆಲ್ಲಗೂ ಕೂಡ ನಿಮ್ಗೆ ಕ್ಲಾರಿಟಿ ಸಿಗತ್ತೆ ಅಂತ ಹೇಳ್ತಾ, ಸೊ ಡೆಫಿನೆಟ್ಲಿ ನೀವೇನೆಲ್ಲ ಆಸೆ ಪಡ್ತಾ ಇದ್ರೆ ಈ ಒಂದು ವ್ಯಕ್ತಿ ಕಡೆಯಿಂದ ಅದೆಲ್ಲವೂ ಕೂಡ ಈ ಒಂದು ವ್ಯಕ್ತಿ ನಿಮಗೆ ನಿಮ್ಮ ಡ್ರೀಮ್ಸ್ ನ ಫುಲ್ಫಿಲ್ ಮಾಡ್ತಾರೆ ಅಂತ ಹೇಳ್ತಾ, ಸೊ ಡೆಫಿನೆಟ್ಲಿ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್.